ಬೇಕು ಅಂತ. ಮಕ್ಕಳಿಗೆ ತುಂಬ ಕೋಪ ಬರುತ್ತೆ ಬೇಗ, ಕೆಲವು ಮಕ್ಕಳಿಗೆ ದುಃಖ ಬೇಗ ಆಗುತ್ತೆ, ಕೆಲವು ಮಕ್ಕಳು ಅರ್ಥನೇ ಆಗಲ್ಲ, ಯಾಕೆ ಹಾಗೆ ಮಾಡ್ತವೆ ಅಂತ ಗೊತ್ತಾಗಲ್ಲ. ತಂದೆ ತಾಯಿಗೆ ತುಂಬ ಟೆನ್ಷನ್ ಆಗ್ತದೆ ಏನು ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದ್ದು ಹೀಗೆ, ಮಕ್ಕಳನ್ನ ಸರಿ ಮಾಡೋದಕ್ಕಿಂತ ಮೊದಲು ನಾನು ಅರ್ಥ ಮಾಡ್ಕೋಬೇಕು. ಮೊದಲು ನಾವು ಅರ್ಥ ಮಾಡ್ಕೊಂಡ್ಮೇಲೆ ಸರಿ ಮಾಡೋದು. ಅರ್ಥ ಮಾಡ್ಕೊಳ್ಳೋದು ಹೇಗೆ? ಮಕ್ಕಳಿಗೆ ಯಾಕೆ ಹಂಗೆ ಭಾವನೆ ಏರು ಇಳಿವಾಗ್ತದೆ? ಏನೋ ಒಂದು ಕಾರಣ ಇರಬೇಕಲ್ಲ. ಸುಮ್ಮನೆ ಏನು ಅಳಲ್ಲ ಮಕ್ಕಳು. ಅಳ್ಬೇಕಾದ್ರೆ ಏನೋ ಕಾರಣ ಇರಬೇಕು, ಏನೋ ತೊಂದರೆ ಆಗಿರಬೇಕು, ಕಷ್ಟ ಆಗಿರಬೇಕು, ಅಥವಾ ಅಪೇಕ್ಷೆ ಪಟ್ಟದ್ದು ಆಗಿರಲಿಕ್ಕಿಲ್ಲ. ಕೆಲವು ಹುಡುಗರು ಜಾಸ್ತಿ ಮಂಡತನ ಮಾಡಲ್ಲ, ಬೈದ್ರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾವೆ. ಕೆಲವು ಮಕ್ಕಳು ತುಂಬ ಮಂಡತನ ಮಾಡ್ತವೆ. ಕೆಲವು ತೋರಿಸ್ತೀನಿ ನಾನು ಇವತ್ತು ಹೇಗಿದೆ ಅಂತ. ಮಕ್ಕಳಿಗೆ ಸಂತೋಷ ಆಗಿರುತ್ತೆ. ಮೊನ್ನೆ ಹೇಳಿದೆ ನಾನು, ಲೇಬಲಿಂಗ್ ದಿ ಎಮೋಷನ್ಸ್ ಅಂತ ಹೇಳಿದೆ. ದಯವಿಟ್ಟು ಮಕ್ಕಳಿಗೆ ಲೇಬಲ್ ಮಾಡಿ ಎಮೋಷನ್ಸ್ ಅಂತ. ಅಂದರೆ ಏನರ್ಥ? ಸಣ್ಣ ಮಗುಗೆ ಎಸ್ಪೆಷಲಿ ಇದ್ದಾಗ, ನೀನು ಹೇಳ್ತೀಯಲ್ಲ ದುಃಖ ಆಗಿರ್ಬೇಕು, ಹಾಗಾದರೆ ನಿನಗೆ ದುಃಖ ಆಗಿರಬೇಕು. 4 ಸಲ ರಿಪೀಟ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ, ನಾನು ಇಲ್ಲಿದೆ ಅದು. ಇದನ್ನು ಮುಖ್ಯ. ನಮಗೆ ಹುಡುಗರ ಬಿಹೇವಿಯರ್ ಬಗ್ಗೆ ಮಾತಾಡ್ತೀವಿ ನಾವು. ನಡವಳಿಕೆ ಅಂದರೆ ಏನದು? ವಾಟ್ ಈಸ್ ಬಿಹೇವಿಯರ್? ಬಿಹೇವಿಯರ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಮೆಸೇಜ್ ಗಿವನ್ ಟು ದ ಪೇರೆಂಟ್ಸ್. ಮಕ್ಕಳಿಗೇನೋ ಸಂದೇಶ ಕೊಡಬೇಕಾಗಿದೆ, ಅಪ್ಪ ಅಮ್ಮನಿಗೆ. ಕೊಡ್ಬೇಕಾದ್ರೆ ಹೇಗೆ ಮಾಡ್ತಾರೆ? ಬಿಹೇವಿಯರ್ ಮೂಲಕನೇ ಮಾಡಬೇಕು. ನನಗೆ ಗೊತ್ತಿತ್ತು, ಟಪ್ ಒಂದು ಬಾಗಿಲು ಹಾಕಿದ್ರೆ, ಯಾಕೋ ಜೋರಾಗಿ ಬಾಗಿಲು ಹಾಕಿದೆ ಅಂತ ಕೇಳ್ತಿ. ನೀನು ನಿಧಾನಕ್ಕೆ ಬಾಗಿಲು ಹಾಕೊಂಬಂದ್ರೆ ಕೇಳೋಲ್ಲ. ನೀನು ಕೇಳಬೇಕು ಅಂದರೆ ಜೋರಾಗಿ ಬಾಗಿಲು ಹಾಕಬೇಕು, ಟಪ್ ಅಂತ ಬೀಳಿಸ್ಬೇಕು. ಬ್ಯಾಗು ನೀರಿನ ಬಾಟ್ಲ್ ಬೀಳಿಸ್ಬೇಕು. ಅಂದ್ರೆ ಯಾಕೋ ಹೀಗಾಕೆ ಹೆಲ್ಪ್ ಮಾಡ್ತೀಯೋ? ಸಾಕಾಗಿ ಹೋಗಿದೆ, ಸ್ಕೂಲಿಗೆ ಹೋಗಲ್ಲ ನಾನು ಅಂದರೆ. ಹಿ ವಾಂಟೆಡ್ ಎನ್ ಎಕ್ಸ್ಕ್ಯೂಸ್ ಟು ಟಾಕ್ ಟು ಯು. ಒಂದೇನೋ ಹೇಳಬೇಕಾಗಿದೆ ಅವನಿಗೆ ಅಥವಾ ಆಕೆಗೆ ಹೇಳಬೇಕಾಗಿದೆ. ಒಂದು ಮೆಸೇಜ್ ಕೊಡಬೇಕಾದ್ರೆ ಏನು ಮಾಡಬೇಕು ಅಂತ. ಅವರ ಅವಶ್ಯಕತೆಗಳ ಪೂರೈಕೆ ಆಗದೆ ಹೋದರೆ, ಅಥವಾ ಯಾರೋ ನನ್ನ ಗೆಳೆಯನ ಸಿಕ್ಕಿದ್ರೆ ನನಗೆ ಸಿಗ್ತಾ ಇಲ್ಲ. ಕೆಲವು ಮಕ್ಕಳು ಹೆಂಗೆ ಜಗಳಾಡ್ತಾರೆ ನೋಡ್ಬೇಕು. ಮನೇಲಿ ಎಲ್ಲರೂ ಮೊಬೈಲ್ ಕೊಡ್ತಾರೆ, ನೀ ಕೊಡಲ್ಲ ಮನೇಲಿ. ಹೊತ್ತಾನೆ ಜಗಳ ಬರೋದಲ್ಲೇನೆ. ಎಲ್ಲರೂ ಕೊಡ್ತಾರೆ. ಆಕೆ ಎಲ್ಲರೂ ಅಂದರೆ ಏನು? ತನ್ನ ಜೊತೆಗಿದ್ದವ್ರು 2-3 ಜನ ಸಾಕಷ್ಟಕ್ಕೆ. ಅವ್ರು ಕೊಡ್ತಾರೆ, ಅವರಪ್ಪ ಕೊಡ್ತಾರೆ, ನೀ ಯಾಕೆ ಕೊಡೋದಿಲ್ಲ ನನಗೆ? ಜಗಳ ಬರೋದು ಅದಕ್ಕೆ ಅಂದರೆ, ಎಲ್ಲರೂ ಸಿಗುವಂಥ ಅವಶ್ಯಕತೆಗಳು ನನಗೆ ಯಾಕೆ ಪೂರೈಸಲ್ಲ ನೀನು ಅಂತ ಬರಬೇಕು. ಇನ್ನೊಂದು ನಮ್ಮ ಕಲ್ಪನೆ ತಪ್ಪಿದೆ ಏನಂದರೆ, ಪುಟ್ಟ ಮಕ್ಕಳು ಭಾಳ ಮುಗ್ಧರಿರ್ತಾರೆ ಅಂತ ಅಲ್ವಾ? ಭಾಳ ಮುಗ್ಧರು, ಪಾಪ ದೇವರು ಅಂತೀವಿ ಅವಕ್ಕೆ ನಾವು. ಅಷ್ಟೇನು ತಿಳ್ಕೊಬೇಡಿ, ಭಾಳ ಸ್ಮಾರ್ಟ್ ಇರ್ತಾರೆ. ಈಗ 1 ವರ್ಷದ ಮಗು ಇರ್ತದಲ್ಲ ಮನೇಲಿ, ನೋಡಿ ನಿಂತ್ಕೊಂಡು ದಪ್ಪ ಅಂತ ಬೀಳುತ್ತೆ. ದಿನಕ್ಕೆ 10 ಸಲ ಬೀಳುತ್ತೆ. ನಡೆಯೋ ಕಲ್ತಾಗ ಹಿಡ್ಕೊಳ್ಳೋದು, ದಪ್ಪ ಅಂತ ಬೀಳೋದು. ಬಿದ್ದಾಗ ಅಳ್ತಾನೆ ಅವನ ಮಗು, ಬಿದ್ದಾಗ ಮಾಡಲ್ಲ. ಪೆಟ್ಟಾದರೆ ಅಳ್ತಾನೆ. ಆದರೆ ಕಲ್ಪನೆ ಮಾಡಿ, ನೀವು ಅಡುಗೆ ಮನೇಲಿ ಇದ್ದೀರಿ, ಅಲ್ಲಿ ಹಾಲಲ್ಲಿ ಮಗು ಇದೆ, ದಪ್ಪ ಅಂತ ಬಿದ್ದ. ಆ ಕಡೆ ಈ ಕಡೆ ನೋಡ್ತಾನೆ, ಯಾರೂ ಇಲ್ಲಂದ್ರೆ ಅಳಲ್ಲ. ನೋಡಿದ್ದೀರಿ ನೀವು? ಅಳೋದೇ ಇಲ್ಲ. ನೀವು ಹೋಗ್ಬಿಟ್ಟು ಪುಟ್ಟ ಬಿದ್ದೇನೋ ಅಂದ್ರೆ ಹೋ ಅಂತ ಅಳ್ತಾನೆ. ಈ ಮಕ್ಕಳು ಅಳೋದು ಟ್ಯಾಂಟ್ರಮ್ ಅಂತ ಏನಂತೀವಿ, ಬಿಹೇವಿಯರ್ ಅಂತೀವಲ್ಲ, ತುಂಬ ರಿಸರ್ಚ್ ಮಾಡಿದ್ದಾರೆ ಇದ್ರ ಮೇಲೆ. ತುಂಬ ಚೆನ್ನಾಗಿ ತೋರಿಸ್ತೀನಿ ನಿಮಗೆ, ಯು ರಿಯಲಿ ಎಂಜಾಯ್ ಇಟ್. ಸಣ್ಣ ಮಕ್ಕಳು ಹೆಂಗೆ ಮಾಡ್ತಾರೆ ಅಂದರೆ, ಎದುರಿಗೆ ಯಾರಾದರೂ ನೋಡೋರಿದ್ದರೆ ಮಾತ್ರ ಅಳೋದು ಕರೆಯೋದು ಇರುತ್ತೆ. ಯಾರು ಇಲ್ಲ, ಹತ್ರ ಪ್ರಯೋಜನ ಏನು ಅಲ್ವಾ? ಭಾರಿ ಸ್ಮಾರ್ಟ್ ಹುಡುಗರು, ಹತ್ರ ಪ್ರಯೋಜನ ಏನು? ಒಂದು ವಿಡಿಯೋ ನೋಡಿ ಹೇಗಿದೆ ಇಲ್ಲ ಅಂತ. ಆನ್ ಮಾಡ್ತಿರೋದನ್ನು ದಯವಿಟ್ಟು ನೋಡಿ. ಇದನ್ನು ಏನು ಅನಾಹುತ ಆದಂಗೆ ಅಳ್ತಾನ ಅವನು. ಅಮ್ಮ ಇಲ್ಲಿ ಒಳಗೆ ಬಂದ್ಬಿಟ್ರು, ಅವ್ರು ಮಾತಾಡ್ಸಿಲ್ಲ, ಅವನು ಹಾಗೆ ಬಂದ್ಬಿಟ್ರು. ಈಗ ನೋಡಿ ಏನು ಮಾಡ್ತಾನು, ಅಳೋದು ಬಂದ್ ಮಾಡಿದ್ದಾನೆ. ನಿಮ್ಗೆ ಕಾಣಿಸಲ್ಲ? ಇಂಥ 100 ವಿಡಿಯೋ ಮಾಡಿ ಮಾಡಿ ಅವ್ರಿಗೆ ಗೊತ್ತಾಗಿದೆ, ಮಕ್ಕಳು ಅಳೋದು ನಿಮ್ಮ ಅಟೆನ್ಷನ್ ತಗೊಳಕ್ಕಷ್ಟೇ. ಅಳೋದು ನೋಡಿದ್ರೆ ಏನೋ ಅನಾಹುತ ಆಗಿದೆ, ಏನೋ ಭಾರಿ ಪೆಟ್ಟಾಗಿದೆ ಅಂತ ಅನಿಸುತ್ತೆ. ಏನೇನೂ ಆಗಿಲ್ಲ ಅದಕ್ಕೆ. ಆದ್ರೆ ಹಾಗೆ ಬಿಡಬೇಡಿ, ಮತ್ತೆ ಏನೂ ಆಗಿಲ್ಲ ಅಂತ. ಅಕಸ್ಮಾತ್ ಪೆಟ್ಟಾಗಿದ್ದರೆ ಕಾಳಜಿ ಮಾಡಬೇಕಾಗತ್ತೆ. ಕಾಳಜಿನೂ ಮಾಡಿ. ಆದರೆ ಮಗು ಟ್ಯಾಂಟ್ರಮ್ ಅಂತ ಎದು ಬೇಕಾಗತ್ತೆ, ಏನೋ ಬೇಕಾಗಿದೆ ಅದಕ್ಕೆ. ಶಿ ವಾಂಟ್ ಸಮಥಿಂಗ್, ವಿ ಆರ್ ನಾಟ್ ಗಿವಿಂಗ್ ಇಟ್, ದೇರ್ ಫಾರ್ ಶಿ ಫೋರ್ಸಸ್ ಯು ಟು ಡೂ ದ್ಯಾಟ್. ಇಂಥ ಮಕ್ಕಳಿಗೆ, ಬೆಳೆಯುವಂಥ ಮಕ್ಕಳಿಗೆ ಮುಂದೆ ನಾವು ಮಾಡಬೇಕಾದದ್ದು ಹಂತ ಇದು. ಕಾನ್ಫಿಡೆನ್ಸ್ ಇನ್ ದೆಮ್, ಆತ್ಮವಿಶ್ವಾಸ ಕೊಡೋದು ಹೇಗೆ ಮಕ್ಕಳಿಗೆ? ಒಂದು ಹೇಳ ನಾನು, ಪ್ರತಿಯೊಂದು ನಾವೇ ಮಾಡ್ತಾ ಇದ್ರೆ ಆತ್ಮವಿಶ್ವಾಸ ಬರಲ್ಲ. ಅಮ್ಮ ಮಾಡ್ತಾಳಲ್ಲ ಹೇಗಿದ್ರು,
ಕೂತ್ಕೊಳ್ಳೋದಲ್ಲ ರೂಮಿಂದ, ಅಮ್ಮ ವಾಟರ್ ಬಾಟ್ಲ್ ನೀರು ತುಂಬಿದೆಯಾ? ಎಷ್ಟೋ ಜನ ಮಾಡೋದು ಕಂಡಿರ್ಬೇಕು ನೀವು ಮನೇಲಿ. ಅಮ್ಮ ನೀರು ತುಂಬಿಡಬೇಕು. ಅಮ್ಮ ಬ್ಯಾಗ್ ಎಲ್ಲಿದೆ? ಅಮ್ಮ ತಂದು ಕೊಡ್ಬೇಕು ಬ್ಯಾಗು ಅಲ್ವಾ? ಪ್ರತಿಯೊಂದು ಅಮ್ಮ ಮಾಡಬೇಕು. ಎಲ್ಲದಕ್ಕೂ ಅಮ್ಮ. ಅಮ್ಮ ಶೂನೇ ಪಾಲಿಷ್ ಮಾಡಿಲ್ಲ, ಟೀಚರ್ ಬೈದು ಬಿಡ್ತಾರೆ ನಾವು ಹೋದ ತಕ್ಷಣ ಶಾಲೆಗೆ. ಮಾಡ್ಕೋಬೇಕು ಅಂತಿಲ್ಲ, ಮಾಡಿಡ್ಬೇಕು ಯಾರಾದರೂ ಒಬ್ಬರು. ಇದು ಯಾಕೆ ಬರುತ್ತೆ ಅಂದರೆ ತಾನಾಗೆ ಮಾಡ್ಕೋತೀನಿ ಅನ್ನೋ ಧೈರ್ಯ ಒಂದಿಲ್ಲ. ಅವ್ರು ಹೇಗೂ ಮಾಡ್ತಾರಲ್ಲ ಮಾಡಿಸ್ಕೋಣ ಅಂತ. ನಾವೇನು ಮಾಡ್ಬೇಕು ಹೇಳಿ? ಆತ್ಮವಿಶ್ವಾಸ ಕೊಡ್ಬೇಕಾದ್ರೆ ಹುಡುಗರಿಗೆ ನಾನು ಕೆಲವೊಂದು ಶಾಲೆಯಲ್ಲಿ ಕಂಡಿದ್ದೀನಿ. ನಾನು ಪಾಲಕರಿಗೆ ದಯವಿಟ್ಟು ಹೇಳಬೇಕು, ಬಾಯ್ಬಿಟ್ಟಿದ್ದನ್ನು. ಕೆಲವೊಂದು ಶಾಲೆಯಲ್ಲಿ ಪಾಲಕರು ಶಾಲೆಯನ್ನು ಒಂದು ಹೋಟೆಲ್ ಅಂತ ತಿಳ್ಕೊಂಡ್ಬಿಡ್ತಾರೆ. ನಾನು ಕಲಿತಂಥ ಶಾಲೆಯಲ್ಲಿ ಧಾರವಾಡದಲ್ಲಿ ನಮ್ಮ ರೂಮನ್ನು ನಾವೇ ಕಸ ಗುಡಿಸ್ಬೇಕಾಗಿತ್ತು. ನಮಗೆ ನಾಚಿಕೆ ಆಗಲಿಲ್ಲ ಅವಾಗ. ಈಗ ನಾನು ಕಸ ಗುಡಿಸೋಕೆ ಚೆನ್ನಾಗಿ ಬರುತ್ತೆ, ಕಲ್ತಿದ್ದೀನಿ ನಾನು. ಅದು ಅಲ್ಲದೆ ನಮ್ಮ ಕೆಲವೊಂದು ಸ್ಕೂಲ್ ಇದ್ದಾವೆ, ರಾಮಕೃಷ್ಣಾಶ್ರಮ ಶಾಲೆಗಳು ಮೈಸೂರಲ್ಲಿದೆ, ವಿದ್ಯಾಶಾಲಾ ಅಂತಿದೆ. ಹುಡುಗರು ಅವರೇ ಊಟ ಬಡಿಸ್ತಾರೆ. ನಾನು ಹೆಬ್ರಿಗೆ ಹೋಗಿದ್ದೆ ಶಾಲೆಗೆ. ಹೆಬ್ರಿ ಶಾಲೆಗೆ ಹೋದರೆ ಆ ಮಕ್ಕಳಿಗೆ ಡ್ಯೂಟಿ ಹಾಕಿರ್ತಾರೆ. ಈ ದಿವಸ 6 ಜನ, ಈ ದಿವಸ 6 ಜನ, ಎಲ್ಲರೂ ಊಟ ಯಾರು ಬಡಿಸ್ಬೇಕು ಅಂತ ಅಲ್ಲಿ ತಂದು ಕೊಡ್ತಾರೆ. ಹುಡುಗರೆಲ್ಲ ಬಡಿಸ್ತಾರೆ. ನಾವು ಅದನ್ನು ನಮ್ಮಲ್ಲಿ ಶಾಲೆಯಲ್ಲಿ ಮಾಡಿಬಿಟ್ರೆ, ಏನು ರೀ ಅಟೆಂಡ್ರಿ ನಮ್ಮ ಹುಡುಗರು ಕಸ ಗುಡಿಸೋದಿಲ್ವಾ? ನಿಮ್ಮ ಟೀಚರ್ ಇಲ್ಲ, ಅಟೆಂಡರ್ ಇಲ್ವಾ ನಿಮ್ಮಲ್ಲಿ? ಅಂದರೆ ನಾವು ಮಕ್ಕಳಿಗೆ ಏನಂತ ತಿಳ್ಕೊಂಡಿದ್ದೀವಿ ಅಂದರೆ, ನಾವು 5 ಸ್ಟಾರ್ ಹೋಟೆಲ್ ಹೋಗಿದ್ದೀನಿ, ಐ ಡೋಂಟ್ ಹ್ಯಾವ್ ಟು ಕ್ಲೀನ್ ದ ಹೋಟೆಲ್. ನಾನು ಕಲಿಸ್ತಿರೋದು ನಮ್ಮಲ್ಲಿ ಕಸ ಗುಡಿಸೋರು ಇಲ್ಲ ಅಂತಲ್ಲ. ಗೊತ್ತಾಗಬೇಕು ಮಗನಿಗೆ, ಆಳಾಗಬಲ್ಲವನೇ ಅರಸಾಗಬಲ್ಲ ಅಂತ ಮಾತಿದೆ. ನಾನು ಏನು ಕಸ ಗುಡಿಸೋದು ಬೇರೆ ಇಲ್ವ? ನಮ್ಮ ಕ್ಲೀನ್ ಮಾಡೋಕ್ಕಿದ್ದಾರೆ ಜನ, ಬೇಕಾದಷ್ಟು ಜನ ಇದ್ದಾರೆ. ಅವನೊಂದು ಟೇಬಲ್ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ವಾ? ದಯವಿಟ್ಟು ನೀವು ಮನೇಲಿ ಮಾಡಿ, ದಯವಿಟ್ಟು ಮಾಡಿ. ಇದು ಈಗ ಹೊತ್ತಿಗೆ ಸ್ವಲ್ಪ ಕಿರಿಕಿರಿ ಅನಿಸ್ಬೋದು ಅವ್ನು ಹೇಳಿದಾಗ, ಆದರೆ ಬೆಳೆದಾಗ ಗೊತ್ತಾಗುತ್ತೆ ಹೌ ಕಾನ್ಫಿಡೆಂಟ್ ಹಿ ವುಡ್ ಬಿ ಅಂತ. ನನಗೆ ಇಲ್ಲಿ ಚೆನ್ನಾಗಿದೆ, ಅಮೇರಿಕಾದಲ್ಲಿ ಅಟೆಂಡರ್ ಇರೋಲ್ಲ, ಇಲ್ಲೂ ಮ್ಯಾನೇಜಿಂಗ್ ಡೈರೆಕ್ಟರ್ ತಾನೇ ಎದ್ದು ಹೋಗಿ ನೀರು ಕೊಡೋ ಬರ್ಬೇಕು ಹೋಗಿ. ನಮ್ಮಲ್ಲಿ ಹಾಗಲ್ಲ, ಬೆಲ್ ಒತ್ತಿರು ಬರ್ಬೇಕು ಅವನು. ಅಲ್ಲಿ ಏನೂ ಇಲ್ಲ, ಅಲ್ಲಿ ಅಟೆಂಡರ್ ಕಾನ್ಸೆಪ್ಟೇ ಇಲ್ಲ. ಡ್ರೈವರ್ ಸಿಗೋಲ್ಲ ನಿಮಗೆ, ನೀವು ಡ್ರೈವರ್ ಅಪಾಯಿಂಟ್ ಮಾಡ್ಕೊಳ್ಳೋ ಶಕ್ತಿನೂ ಇರೋಲ್ಲ ನಿಮಗೆ. ಆ ಥರ ಆಗುತ್ತೆ, ಕಾಸ್ಟ್ಲಿ ಇರುತ್ತೆ. ಯಾಕೆ ತಮ್ಮ ಕೆಲಸ ತಾವು ಮಾಡ್ಕೋತಾರಲ್ಲ ಹೋದಾಗ? ಇಲ್ಲಿ ನಾವು ಮಾಡ್ಬೇಕಾದ್ರೆ ಒದ್ದಾಡ್ತೀವಿ. ದಯವಿಟ್ಟು ಸಣ್ಣ ಸಣ್ಣ ಕೆಲಸ ಹಚ್ಚಿ ಅವನಿಗೆ. ಏನಂದರೆ ಗಿಡಕ್ಕೆ ನೀರು ಹಾಕಪ್ಪ, ಗಿಡಕ್ಕೆ ನೀರು ಹಾಕು. ಮಾಡೋಕ್ಕೆ ಬರಲ್ವ ಅಷ್ಟು? ನೀನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನೋಡಿ, ಹಿಂದಿನ ದಿವಸ 1 ವಾರ ತ್ರಾಸಾಗತ್ತೆ ನಿಮಗೆ. ನಾನು ಶಾಲೆಯಲ್ಲಿ ಶಿಕ್ಷಕರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು, ಇದನ್ನು ಭಾಳ ಗಟ್ಟಿಯಾಗಿ ಹೇಳ್ತೀನಿ ನಾನು. ಅಪ್ಪ ಅಮ್ಮ ಹೇಳಿದ್ರೆ ಮಕ್ಕಳು ಕೇಳಲಿಕ್ಕಿಲ್ಲ, ಟೀಚರ್ ಹೇಳಿದ್ರೆ ಕೇಳ್ತಾರೆ. ನಾ ಟೀಚರ್ ಹೇಳೋದು, ಪ್ರತಿ ದಿವಸ ಕೊನೆ ಪೀರಿಯಡ್ ಇದೆಯಲ್ಲಿ ಹೋಗ್ಬೇಕಾದ್ರೆ ಲಾಸ್ಟ್ ಪೀರಿಯಡ್ ಅನೌನ್ಸ್ ಮಾಡಬೇಕು. LKG ಮಕ್ಕಳಿಗೆ, UKG ಮಕ್ಕಳಿಗೆ, ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಲಾಸ್ಟ್ ಪೀರಿಯಡಲ್ಲಿ ಹೇಳಬೇಕು. ಮನೆಗೆ ಹೋದ ತಕ್ಷಣ ನೀನು ಶೂಸ್ ಒಂದು ಕಡೆ ಕರೆಕ್ಟಾಗಿ ಇಡಬೇಕು, ಬ್ಯಾಗ್ ಒಂದು ಕಡೆ ಇರಬೇಕು, ಬಟ್ಟೆ ಆ ಕಡೆ ಈ ಕಡೆ ಬೀಸಾಕೋಂಗಿಲ್ಲ. ಏನೋ ಕೈ ಕಾಲು ತೊಳ್ಕೊಂಡು ಆಮೇಲೆ ಏನಾದರೂ ತಿನ್ನೋದು, ಹಾಲು ಕುಡಿಬೇಕೇನು ಕುಡಿತೆ ಕುಡಿ. ಆಮೇಲೆ ಫಸ್ಟ್ ಇದೆಲ್ಲ ಮಾಡಬೇಕು. ನಾ ಫೋನ್ ಮಾಡಿ ಕೇಳ್ತೀನಿ ನಮ್ಮ ಅಮ್ಮನಿಗೆ, ಕರೆಕ್ಟ್ ಇಟ್ಟಿದ್ಯಾ ನೀನು? ಒಂದು ದಿವಸ ಅಲ್ಲ, ದಿನ ತಪ್ಪದೆ 1 ತಿಂಗಳು ಹೇಳಿ, 1 ತಿಂಗಳು ತಪ್ಪದೆ ಹೇಳಿ ಮಕ್ಕಳು ಫಾಲೋ ಮಾಡ್ತಾರೆ. ನಾಳೆ ಕೇಳ್ತೀನಿ ನಾನು, ನಾಳೆ ಕೇಳ್ತೀನಿ. ಮರುದಿವಸ ಬರೀಬಾರ್ದು, ಎಷ್ಟು ಜನ ಹಾಕಲಿಲ್ಲ ನಿನ್ನೆ, ಎಷ್ಟು ಜನ ಮಾಡಲಿಲ್ಲ, 5 ಜನ ಮಾಡಲಿಲ್ಲ, ನಾಳೆ ಕೇಳ್ತೀನಿ ಮತ್ತೆ. ಮಾಡ್ತೀಯಾ? 1 ತಿಂಗಳು ಬಿಟ್ಟು ಬಿಡದೆ ಕೇಳಿ ನೀವು, ಆ ಹುಡುಗರು ತಮ್ಮ ಕೆಲಸ ತಾವೇ ಮಾಡ್ಕೋತಾರೆ. ಅಮ್ಮಂದ್ರು ಬಂದು ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ ನಿಮಗೆ, ಥ್ಯಾಂಕ್ ಯು ಮ್ಯಾಮ್, ಹುಡುಗ ಇಟ್ಕೋತಾನೆ ಸರಿಯಾಗಿ ಅಂತ. ಅಮ್ಮಂದ್ರಿಗೆ ಅರ್ಧ ಚಿಂತೆ ಇರೋದೇ ಅದು. ಬಂದ ತಕ್ಷಣ ಶೂ ಒಂದು ಕಡೆ ಬಿಸಾಕೋದು, ಸಾಕ್ಸ್ ಒಂದು ಕಡೆ ಬಿಸಾಕೋದು, ಬೆಲ್ಟ್ ಒಂದು ಕಡೆಗೆ, ಬ್ಯಾಗ್ ಒಂದು ಕಡೆಗೆ, ಅದು ಇಡೋದು ಸಾಕಾಗೋಗುತ್ತಲ್ಲ. ಯಾಕೆ ಹುಡುಗ ಮಾಡ್ಕೊಳ್ಳೋಕೆ ಬರಲ್ವಾ? ದಯವಿಟ್ಟು ಮಾಡಿಸಿ, ಸಣ್ಣ ಸಣ್ಣ ಕೆಲಸ ಮಾಡಿಸಿ. ಅವನ ಕಡೆಯಿಂದ ಕಪ್ ಸಾಸ್, ಟೀ ಕುಡಿದ್ರೆ, ಹಾಲು ಕುಡಿದ್ರೆ ತೊಳೆದಿಡೋದನ್ನ. ಎಷ್ಟೋ ಮನೇಲಿ ನಾನು ನೋಡಿದ್ದೀನಿ, ಊಟ ಆದ್ಮೇಲೆ ತಮ್ಮ ತಟ್ಟೆ ತಾವೇ ತೊಳ್ಕೊತಾ ಹುಡುಗರೆಲ್ಲ. ಯಾಕೆ ತಟ್ಟೆ ತೊಳ್ಕೊಳ್ಳೋದು ನಾಚಿಗೆನಾ? ಗೊತ್ತಾಗಲಿ, ಮೊದಲೇದು ಸ್ವಚ್ಛ ಆಗಲಿಕ್ಕಿಲ್ಲ, 2ನೇ ಸೋಪ್ ಗಿಪ್ ಕೊಡೋಣ, ಚೆನ್ನಾಗಿ ಸ್ವಚ್ಛ ಮಾಡಿ ಇಟ್ಕೋಪ್ಪ. ಗಿವ್ ಎನ್ ಅವಾರ್ಡ್ ಫಾರ್ ಇಟ್. ನಿನ್ನ ತಟ್ಟೆ ನೀ ತೊಳ್ಕೊಟ್ರೆ ಒಂದು ಅವಾರ್ಡ್ ಕೊಡ್ತೀನಿ ನಿನಗೆ ಅಂತ ಹೇಳಿ. ಸ್ಲೋಲಿ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅನ್ನೋಂಥ ಜವಾಬ್ದಾರಿ ಬರಬೇಕಲ್ಲ. ಒಂದು ಸಲ ಜವಾಬ್ದಾರಿ ಬಂದರೆ ಆತ್ಮವಿಶ್ವಾಸನೂ ಬರುತ್ತೆ. ಬಿಡ್ರಿ, ಯಾರು ಬರದೇ ಹೋದ್ರೆ ಮಾಡ್ಕೊಳ್ಳೋಣ ನಾವು. ನಿಮಗೆಲ್ಲ ಅನುಭವ ಆಗಿದೆ. ಕೋವಿಡ್ ಬಂದಾಗ ಯಾರೂ ಬರೋಂಗಿರಲಿಲ್ಲ, ಎಲ್ಲ ನಾವೇ ಮಾಡ್ಕೋಬೇಕಾಗಿತ್ತಲ್ಲ. ಅವಾಗ ಒಂದು 3 ದಿವಸ 4 ದಿವಸ ಗೊಣ್ಕೊಂಡ್ವಿ, ಅಯ್ಯೋ ಎಲ್ಲ ನಾವು ಮಾಡ್ಕೋಬೇಕಲ್ಲಪ್ಪ ಅಂತ. ಒಂದು ಅಭ್ಯಾಸ ಹೋಗಲಿಲ್ವ ನಿಮಗೆ ಅವಾಗ? ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಮಕ್ಕಳಿಗೆ ದಯವಿಟ್ಟು ಅವ್ರ ಕೆಲಸ ಅವರೇ ಮಾಡೋದು ಬಿಡಿ. ಇನ್ನೊಂದು, ಸೆಲೆಬ್ರೇಟ್ ಸ್ಮಾಲ್ ಸಕ್ಸಸ್ಸಸ್. ಸಣ್ಣದೇನೋ ಸಾಧನೆ ಮಾಡ್ತಾನೆ ಹುಡುಗ, ಚೆನ್ನಾಗಿ ಬರೆದ, ಟೀಚರ್ ಗುಡ್ ಡನ್ ಬರೆದಿದ್ರು ಅಂತ ತಿಳ್ಕೊಳ್ಳಿ. ವೆಲ್ ಡನ್ ಮ್ಯಾನ್, ಗ್ರೇಟ್ ಜಾಬ್, ವೆರಿ ವೆಲ್, ಕಾಂಗ್ರ್ಯಾಚುಲೇಷನ್ಸ್. ಅಪ್ರಿಷಿಯೇಟ್ ಮಾಡಿ, ಹೊಗಳಿ ಅವನ್ನ. ಬರೀ ಟೀಕೆ ಒಂದೇ ಅಲ್ಲ, ಅಪ್ರಿಷಿಯೇಟ್ ಮಾಡಿ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ, ಡೋಂಟ್ ಸೆಲೆಬ್ರೇಟ್ ವಿಕ್ಟ್ರಿ ಆಫ್ ದಿ ವಾರ್,
ಬಟ್ ಸೆಲೆಬ್ರೇಟ್ ಸ್ಮಾಲ್ ಒಕೇಶನ್ಸ್ ಅಂತ. ಹುಡುಗರು ಹೇಳ್ಬಿಡೋದು, ನೀ ಚೆನ್ನಾಗಿ ಓದ್ಬೇಕಾ, ನೀ SSLCಯಲ್ಲಿ ಫಸ್ಟ್ ರ್ಯಾಂಕ್ ಬಂದರೆ ನೀನೊಂದು ಅವಾರ್ಡ್ ಕೊಡ್ತೀನಿ. ಹುಡುಗಿರೋದು ಯಾವ ಕ್ಲಾಸು? 2ನೇ ಕ್ಲಾಸು. ಅಷ್ಟು ದೂರ ಪ್ರೈಸ್ ಇಟ್ಟರೆ ಕಾಣಿಸೋಲ್ಲ ಅದು. ನೀವು ನೋಡಿರಬೇಕು, ಮಕ್ಕಳಿಗೆ ತೊಟ್ಲಲ್ಲಿ ಹಾಕ್ತಾರಲ್ಲ ಸಣ್ಣ ಮಗುಗೆ ಮೇಲೊಂದು ಗಿಲಿಗಿಲಿಕಿ ಕಟ್ಟಿರ್ತಾರೆ, ನೋಡಿದ್ದೀರ ಅದನ್ನು? ಎಲ್ಲಿ ಕಟ್ತಾರೆ ಗಿಲಿಗಿಲಿಕಿ? ರೂಫಿಗೆ ಕಟ್ಟಲ್ಲ. ರೂಫಿಗೆ ಕಟ್ಟಿದ ಮಗು ಕಾಣಿಸೋದೇ ಇಲ್ಲ. ಅದು ತೀರಾ ಹತ್ತಿರ ಕಟ್ಟಿದರೆ ಕೈ ಹಾಕಿ ಎಳ್ಕೊಂಡು ಬಾಯಿಗೆ ಹಾಕ್ಕೊಂಡ್ಬಿಡುತ್ತೆ. ಅದು ಎಲ್ಲಿಡ್ಬೇಕು ಅದನ್ನು ಅಂದರೆ ಕೈ ಚಾಚಿದರೆ ಸಿಗುತ್ತದೆ ಅಂತ ಅನಿಸಿರಬೇಕು, ಸಿಕ್ಕಿರಬಾರ್ದು. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಅಷ್ಟು ಚಂದ ಕಟ್ಟಿರ್ತಾರೆ ಅದನ್ನು. ಮಗು ಕೈ ಹಾಕಿದರೆ ಸಿಗ್ತದೆ ಅಂತ ಅನಿಸಿರಬೇಕು, ಅದು ಸಿಕ್ಕಿರಬಾರ್ದು. ನಮ್ಮದು ಸೆಲೆಬ್ರೇಷನ್ ಹಾಗೆ ಇರಬೇಕು. ಸ್ಮಾಲ್ ಸಕ್ಸಸ್ಸಸ್. ಅಪ್ಪ ಇವತ್ತು ರನ್ನಿಂಗ್ ರೇಸಲ್ಲಿ 3rd ಪ್ರೈಸ್ ಬಂದೆ, ನಥಿಂಗ್ ರಾಂಗ್ ಅಬೌಟ್ ಇಟ್. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಪ್ರಯತ್ನ ಮಾಡಿದ್ದಾನು ಅವನು. ಇವತ್ತು ನಾನು ಹೋಗಿದ್ದೆ, ಸ್ಪೋರ್ಟ್ಸ್ಗೆ ಹೋಗಿದ್ದೆ. ಇವತ್ತು ನಾನು ರನ್ನಿಂಗಲ್ಲಿ ಹೆಸರು ಕೊಟ್ಟಿದ್ದೆ, ಓಡಿದೆ. ನಾನು 6ನೇ ನಂಬರ್ ಬಂತು. ಎಷ್ಟು ಜನ ಓಡಿದರು? 20 ಜನ. ಒಳ್ಳೆಯಲ್ಲೋ? ವೆರಿ ಗುಡ್. 6ನೇ ನಂಬರ್ನಿಂದಲ್ಲ 20 6ನೇ ಚೆನ್ನಾಗಿಲ್ವ ನಿಂದು? ವೆರಿ ಗುಡ್. ನೆಕ್ಸ್ಟ್ ಟೈಮ್ 4th ಬರುತ್ತೆ, ಹೋಗು. ನೆಕ್ಸ್ಟ್ ಟೈಮ್ ಫಸ್ಟ್ ಬರುತ್ತೆ. ಸ್ಲೋಲಿ ಅವನು ಈ ಸೆಲೆಬ್ರೇಟ್ ಸ್ಮಾಲ್ ಸಕ್ಸಸ್ಸಸ್. ಮತ್ತು ಇನ್ನೊಂದು, ದಯವಿಟ್ಟು ಅವನಲ್ಲಿ ಕುತೂಹಲ ಹುಟ್ಟಿಸ್ಬೇಕು ಮಕ್ಕಳಲ್ಲಿ. ಮನೇಲಿ ಸಣ್ಣ ಸಣ್ಣ ಕೆಲಸ ಮಾಡಿ, ಸೂಜಿ ದಾರ ಪುಡ್ಸೋದಿದೆಯಲ್ಲ, ಅದರಂಥ ಒಳ್ಳೆ ಕೆಲಸ ಏನು ಮಕ್ಕಳಿಗೇನು ಯಾವುದೂ ಅಲ್ಲ. ತಾಳ್ಮೆ ಕಲಿಸುತ್ತೆ, ಕಣ್ಣು ಚೆನ್ನಾಗಿರಬೇಕು ಅಂತ ಗೊತ್ತಾಗತ್ತೆ, ಅದನ್ನು ದಾರ ಹೇಗೆ ಚೂಪ್ ಮಾಡಬೇಕು ಮುಂದೆ ಅಂತ ಗೊತ್ತಿರುತ್ತೆ. ಒಂಚೂರು ದಾರ ಪೋಣ್ಸೋಕೆ ಹಚ್ಚಿ ಹುಡುಗರಿಗೆ, ಎಷ್ಟು ಚೆನ್ನಾಗಿರುತ್ತೆ ಕೆಲಸ. ಆ ಸಣ್ಣ ಕೆಲಸ ಮಾಡೋದು, ಸಣ್ಣ ಟ್ರಿಕ್ ಇದ್ದಾವೆ, ಕೆಲವು ಟ್ರಿಕ್ ಮಾಡಿಕೊಡೋದು, ಕೈಯಿಂದ ಮಾಡುವಂಥದ್ದು, ಸ್ಕಿಲ್ಲಾಗಿ ಮಾಡುವಂಥದ್ದು. ಆ ಕೆಲಸ ಹುಡುಗರ ಕಡೆಯಿಂದ ಮಾಡಿಸಿ. ಇನ್ನೊಂದು ಸಣ್ಣ ಕೆಲಸ ಹೇಳ್ತೀನಿ, ಮಕ್ಕಳಿಗೆ ಖುಷಿ ಆಗುವಂಥದ್ದು. ಒಂದು ಟ್ರೇದೊಳಗೆ ಸಣ್ಣ ಮಕ್ಕಳಿಗೆ ಅಟ್ಲೀಸ್ಟ್ ಅಪ್ ಟು 4th ಸ್ಟ್ಯಾಂಡರ್ಡ್ ಅವ್ರು ಇವನ್ 8th 9thವರೆಗೂ ಮಾಡ್ಬೋದು. ಅದನ್ನು ಸ್ವಲ್ಪ ಕಾಂಪ್ಲಿಕೇಟ್ ಮಾಡಬೇಕು. ಅದನ್ನು ಒಂದು ಸಣ್ಣ ಟ್ರೇದೊಳಗೆ ಮನೇಲಿರುವಂಥ ಒಂದು 8 ಸಾಮಾನು ಇಡೋದು. ಪೆನ್ನು, ಫೋರ್ಕು, ಸ್ಪೂನು ಏನೋ ಇರ್ತಾವಲ್ಲ ಸಣ್ಣದೆಲ್ಲ. ಒಂದು 10 ಸಾಮಾನು ಇಟ್ಟು ಮೇಲೊಂದು ಟೇಬಲ್ ಕ್ಲಾತ್ ಥರ ಮುಚ್ಚಬೇಕು. ಬಾಯ್ಲಿ 10 ಸೆಕೆಂಡ್ ತೆಗಿತೀನಿ ನಾನು ಕವರ್ ಮೇಲಿಂದು. ನೋಡ್ಕೋಬೇಕು ನೀನು. ನೋಡ್ಕೊಂಡು ನೆನಪಿಟ್ಕೋಬೇಕು. 10 ಸೆಕೆಂಡ್ ತೋರಿಸಿ ಮುಚ್ಚಿ ಏನೇನಿದೆ ಬರೀ ಅಂತ ಹೇಳಬೇಕು. ತಮಾಷೆ ನೋಡಿ, ಬರೆದಾಗ ಒಂದು 4 ಸಾಮಾನು ಮರೆತು ಹೋಗ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಡೇ ಮತ್ತೊಂದು ಸಲ ಮಾಡಿ. ದಿನಾಲೂ ಮೇಲೆ ಒಂದು ವಾರಕ್ಕೊಂದ್ಸಲ ಬೇರೆ ಮಾಡ್ತಾ ಇದ್ದಾಗ ಅವನಿಗೆ ಕಾನ್ಸಂಟ್ರೇಷನ್ ಪವರ್ ಎಷ್ಟು ಚೆನ್ನಾಗಾಗತ್ತೆ. ನನ್ನ ದೊಡ್ಡ ಮಗನ ಬಗ್ಗೆ ಹೇಳಬೇಕು ನಾನು. ಇಟ್ ಹ್ಯಾಪನ್ ಟು ಮೀ. ನನಗೊಂದು ಸ್ವಭಾವ, ಯಾರ್ದಾರು ಮನೆಗೆ ಹೋದರೆ, ಮಗನ ಕರ್ಕೊಂಡು ಹೋದರೆ, ಅವ್ನು ಸಣ್ಣ ಹುಡುಗ ಇದ್ದ, ಅವಾಗ 2ನೇತ್ತೇನೋ ಇದ್ದ. ಹೋದಾಗ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಏನು ಹೇಳೋಲ್ಲ. ಬರಬೇಕಾದ್ರೆ ಅವ್ರ ಮನೇಲಿ ಕೂತಿದ್ವಲ್ಲೋ, ಅಲ್ಲಿ ಗೋಡೆ ಮೇಲೆ ಪೇಂಟಿಂಗ್ ಹಾಕಿದ್ರಲ್ಲ. ಯಾವ ಪೇಂಟಿಂಗ್ ಹಾಕಿದ್ರು ಅವರು? ಈ ಗೋಡೆ ಮೇಲೆ ಇದನ್ನು ಹಾಕಿದ್ರು, ಇಲ್ಲಿ ನೋಡಲಿಲ್ಲಪ್ಪ ನಾನೊಂದು. ಏನು ತಕರಾರಿಲ್ಲ, ನೋಡಬೇಕು ಅಂತೇನು ಹಠ ಇಲ್ಲ. ಆದರೆ ಪ್ರತಿ ಸಲ ನಾನು ಕೇಳೋಕ್ಕೆ ಶುರು ಮಾಡಿದೆ. ಗೊತ್ತಾಯ್ತಲ್ಲ, ರಿಪಿಟೇಟಿವ್ ಆಗಬೇಕು ಯಾವಾಗಲೂ ಅಭ್ಯಾಸ ಆಗಬೇಕಾದ್ರೆ. ಇಲ್ಲಿ ಹೋಗಿದ್ವಲ್ಲ, ಏನು ನೋಡಿದೆ? ಹೋಟೆಲ್ ಹೋಗಿದ್ವಲ್ಲ, ಅಲ್ಲಿ ಯಾವ ಚಿತ್ರ ಹಾಕಿದ್ರು ಇಲ್ಲಿ? ಮತ್ತು ಆ ಚೇರ್ ಮೇಲೆ ಏನು ಟೇಬಲ್ ಇಟ್ಟಿದ್ರಲ್ಲ, ಏನು ಇಟ್ಟಿದ್ರು ಅದನ್ನು? ಅವನಿಗೆ ಗೊತ್ತಾಯಿತು ಪ್ರತಿ ಸಲ ಅಪ್ಪ ಕೇಳ್ತಾರೆ, ಏನೋ ಕೇಳ್ತಾರೆ ಅಂತ. ಅವನು ಎಷ್ಟರ ಮಟ್ಟಿಗೆ ಅಬ್ಸರ್ವೇಷನ್ ನನಗೆ ತೊಂದರೆ ಆಗೋಕ್ಕೆ ಶುರು ಆಯ್ತು ಮುಂದೆ. ಅಪ್ಪ ಎಷ್ಟು ಮೆಟ್ಲು ಎತ್ತಿ ಹೋಗಿದ್ದು ಹೇಳಿ ನಾವು ಇವತ್ತು? ನನಗೆ ನೆನಪಪ್ಪ, ನನ್ನ ನೆನಪಿಲ್ಲ. ಸ್ಲೋಲಿ ಸ್ಟಾರ್ಟೆಡ್ ಫೋಕಸಿಂಗ್ ಸೋ ಮಚ್ ಆನ್ ದ್ಯಾಟ್. ನನಗೆ ಇವತ್ತಿಗೆ ಕೂಡ ಆಶ್ಚರ್ಯ ಆಗುತ್ತೆ. ಅವ್ನು ನೋಡಿದ್ರೆ ಅವನು MS ಮಾಡಲಿಕ್ಕೆ ಇಂಗ್ಲೆಂಡಿಗೆ ಹೋದ. ಅವ್ರ ಪ್ರೊಫೆಸರ್ನ ಮೇಲೆ ಕಳಿಸಿದ್ರು. ಈಸ್ ಅ ಫಿನಾಮಿನಲ್ ಅಬ್ಸರ್ವೇಷನ್. ಹೆಂಗೆ ಅಬ್ಸರ್ವ್ ಮಾಡ್ತಾನೆ ಏನಪ್ಪ ಅವನು, ಇವತ್ತಿಗೂ ಹಾಗೆ ಇದ್ದಾನೆ ಅವನು. ಮಾತು ಕಮ್ಮಿ, ಕೂತಿರ್ತಾನೆ, ಎಲ್ಲ ಅಬ್ಸರ್ವ್ ಮಾಡ್ತಾನೆ. ನನಗೂ ಸ್ವಲ್ಪ ಗುಣ ಇದೆ, ನಮ್ಮ ಆಫೀಸಲ್ಲಿ ಗಮನಿಸಿರ್ತಾರೆ. ನಾನು ನೋಡಿಲ್ಲ ಅಂದ್ಕೊಂಡಿರ್ತಾರೆ, ಎಲ್ಲ ಕಂಡಿರುತ್ತೆ. ಉದ್ದೇಶ ಇಷ್ಟೇ, ಮಕ್ಕಳ ಏಕಾಗ್ರತೆ ಜಾಸ್ತಿ ಆಗಬೇಕಾದ್ರೆ ಫೋಕಸ್ ಇರಬೇಕು ಅಂತ ಅಷ್ಟೇ. ಫೋಕಸ್ ಅಂದರೆ ಏನು? ಸುಮ್ಮನೆ ನೋಡೋದು ಬೇರೆ, ಏಕಾಗ್ರತೆಯಿಂದ ನೋಡೋದು ಬೇರೆ. ಮಕ್ಕಳಿಗೆ ಅಭ್ಯಾಸಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ ಗೊತ್ತಾ? ಅದು ಸುಮ್ಮನೆ ಹಿಂಗೆ ಪೇಜ್ ತಿರುಗಿಸೋದಕ್ಕಿಂತ ಒಂದು ಪೇಜ್ ಓದಿದ್ರೆ ಉಳ್ಕೊಳ್ಳುತ್ತೆ ಮನಸ್ಸಲ್ಲಿ. ಅದು ಸಣ್ಣ ಪ್ರಯೋಗಗಳನ್ನು ಮಾಡಿ ನೋಡ್ಬೋದು ಇದನ್ನು.